ಏಷ್ಯಾದ ಪ್ರಪ್ರಥಮ ಕನ್ನಡ ಸಂಘಟನೆಯಾದ ಸಿಡ್ನಿ ಕನ್ನಡ ಸಂಘವು ತನ್ನ 40ನೇ ವಾರ್ಷಿಕೋತ್ಸವದ ಸಂಭ್ರಮಾಚರಣೆಯನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸಿಕೊಂಡಿತು. ರೋಸ್ಲಿ ಸಮುದಾಯ ಭವನದಲ್ಲಿ ನಡೆದ ಸಮಾರಂಭದಲ್ಲಿ ಅನೇಕ ಗಣ್ಯರು ಮತ್ತು ರಾಜಕಾರಣಿಗಳು ಭಾಗಿಯಾಗಿದ್ದರು. ಸಿಡ್ನಿ ಕನ್ನಡ ಸಂಘದ 40ನೇ ವಾರ್ಷಿಕೋತ್ಸವದ ಸಂಭ್ರಮಾಚರಣೆ. ಆಗ್ನೇಯ ಏಷ್ಯಾದ ಪ್ರಪ್ರಥಮ ಕನ್ನಡ ಸಂಘಟನೆಯಾದ ಸಿಡ್ನಿ ಕನ್ನಡ ಸಂಘವು ತನ್ನ 40ನೇ ವಾರ್ಷಿಕೋತ್ಸವವನ್ನ ಅತ್ಯಂತ ಸಂಭ್ರಮದಿಂದ ಇತ್ತೀಚೆಗೆ ಆಚರಿಸಿತು. 4 ದಶಕಗಳ ಹಿಂದೆ ಕೆಲವು ಹೆಮ್ಮೆಯ ಕನ್ನಡಿಗರಿಂದ ಪ್ರಾರಂಭಗೊಂಡ ಕನ್ನಡ ಸಂಘವು ಇಂದು ಹೆಮ್ಮರವಾಗಿ ಬೆಳೆದು ಇತರ ರಾಜ್ಯಗಳಲ್ಲಿ ಕನ್ನಡ ಸಂಘಟನೆಗಳ ಆರಂಭಿಸಲು ಕಾರಣವಾಗಿದೆ. ರೋಜ್ಲಿ ಸಮುದಾಯ ಭವನದಲ್ಲಿ ನಡೆದ ಸಮಾರಂಭದಲ್ಲಿ ಅನೇಕ ಗಣ್ಯರು ಮತ್ತು ರಾಜಕಾರಣಿಗಳು ಭಾಗಿಯಾಗಿದ್ರು. ಹಚ್ಚೇವು ಕನ್ನಡದ ದೀಪ ಗೀತೆಯ ಹಿನ್ನೆಲೆಯೊಂದಿಗೆ ಸಂಘದ ಅಧ್ಯಕ್ಷರಾದ ಶ್ರೀ ವಿಜಯಕುಮಾರ್ ಹಲಗಲಿ, ಭಾರತೀಯ ದೂತಾವಾಸದ ಅಧಿಕಾರಿ ಶ್ರೀ ಶಿವಾನಂದ್ ಸಾಲಿಮಠ್, ಡಾಕ್ಟರ್ ಸುನಿಲ್ ವ್ಯಾಸ್, ಶ್ರೀ ಅರುಣ್ ವೆಂಕಟೇಶ್, ಶ್ರೀಮತಿ ಭಾಗ್ಯ ಭಟ್, ಶ್ರೀಮತಿ ನಿರ್ಮಲಾ ಕಲ್ಲಪ್ಪ ಅವರುಗಳು ದಿವ್ಯ ಜ್ಯೋತಿಯನ್ನ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು. ನಾಡಗೀತೆ ಜಯ ಭಾರತ ಜನನಿಯ ತನುಜಾತೆ ಗೀತೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭಗೊಂಡಿತ್ತು. ಸ್ಥಳೀಯ ಕಲಾವಿದರಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಪ್ರದರ್ಶಿಸಲಾಯಿತು. ಮಕ್ಕಳು ಪ್ರದರ್ಶಿಸಿದ್ದ ಕನ್ನಡದ ಕದಂಬ ದೊರೆ ಮಯೂರ ವರ್ಮ ಚಿಕ್ಕ ನಾಟಕವು ಪ್ರೇಕ್ಷಕರ ಮನಸೆಳೆಯಿತು. ಮಕ್ಕಳು ಪ್ರಸ್ತುತಪಡಿಸಿದ ಕರಾವಳಿ ಕರ್ನಾಟಕದ ಹುಲಿವೇಷ ಮೆಚ್ಚುಗೆ ಪಡೆಯಿತು. ಮಹಾದೇವ ಶಿವಶಂಭೋ ಶಿವ ಪಾರ್ವತಿಯರ ಭರತನಾಟ್ಯ ಮತ್ತು ರಾಷ್ಟ್ರಕವಿ ಕುವೆಂಪು ಅವರ ಕೃತಿ ಬಾಗಿಲೊಳು ಕೈ ಮುಗಿದು ಒಳಗೆ ಬಾ ಕವನ ಆಧರಿಸಿದ ಭರತನಾಟ್ಯ ಕಾರ್ಯಕ್ರಮಕ್ಕೆ ಶೋಭೆ ತಂದವು. ಕರ್ನಾಟಕದ ಜಾನಪದ ನೃತ್ಯ, ಕೋಲಾಟ, ಲಾವಣಿ ನೃತ್ಯ ಮತ್ತು ದುರ್ಗಾದೇವಿ ನೃತ್ಯ ಸಭಿಕರನ್ನ ಮನರಂಜಿಸಿದವು. ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕರ್ನಾಟಕದಿಂದ ಆಗಮಿಸಿದ್ದ ಖ್ಯಾತ ಸುಗಮ ಸಂಗೀತ ಗಾಯಕಿ ಮತ್ತು ಕನ್ನಡದ ಸಾಂಸ್ಕೃತಿಕ ರಾಯಭಾರಿಯಾದ ಶ್ರೀಮತಿ ನಾಗಚಂದ್ರಿಕಾ ಭಟ್ ಅವರು ತಮ್ಮ ಸುಮಧುರ ಗಾಯನದಿಂದ ಪ್ರೇಕ್ಷಕರ ಮನರಂಜಿಸಿದ್ರು. ಕನ್ನಡದ ಭಾವಗೀತೆ, ಚಿತ್ರಗೀತೆ, ಭಕ್ತಿ ಗೀತೆ, ವಚನ ಗಾಯನ ಮತ್ತು ಜಾನಪದ ಗೀತೆಗಳನ್ನ ಸುಶ್ರಾವ್ಯವಾಗಿ ಹಾಡಿ ಸಭಿಕರ ಮನ ಗೆದ್ದರು. ಸಂಘದ ಅಧ್ಯಕ್ಷರಾದ ಶ್ರೀ ವಿಜಯಕುಮಾರ್ ಹಲಗಲಿ ಅವರು ಮಾತನಾಡಿ ಸಿಡ್ನಿ ಕನ್ನಡ ಸಂಘದ ಸಂಕ್ಷಿಪ್ತ ಇತಿಹಾಸವನ್ನ ಬಿಚ್ಚಿಟ್ರು. ಆಸ್ಟ್ರೇಲಿಯಾದ ಅನ್ಯ ರಾಜ್ಯಗಳು ಮತ್ತು ಭಾರತದಿಂದ ಆಗಮಿಸಿದ್ದ ಅತಿಥಿಗಳು ಹಾಗೂ ಸ್ಥಳೀಯ ಗಣ್ಯರನ್ನ ಸ್ವಾಗತಿಸಿದ್ರು. ಸಂಘವನ್ನು ಪ್ರಾರಂಭಿಸಿ ಕಟ್ಟಿ ಬೆಳೆಸಿದ ಹಿರಿಯ ಸದಸ್ಯರ ಸೇವೆಯನ್ನ ಸ್ಮರಿಸಿ ಕೃತಜ್ಞತೆ ಅರ್ಪಿಸಿದ್ರು. ಸಂಘದ ಮಹತ್ತರ ಮೈಲಿಗಲ್ಲಾದ ಈ ಸಮಾರಂಭದಲ್ಲಿ ಕನ್ನಡ ಸಮುದಾಯಕ್ಕೆ ಕೆಲಸ ಮಾಡಿದ ಗಣ್ಯರನ್ನ ಗೌರವಿಸಿ ಸನ್ಮಾನಿಸಲಾಯಿತು. ಆಸ್ಟ್ರೇಲಿಯಾದ ರಾಜಧಾನಿ ಕ್ಯಾನ್ಬೆರಾದಲ್ಲಿ ಕನ್ನಡಿಗರು ಸಂಘಟಿಸಿದ ಶ್ರೀ ಅರುಣ್ ವೆಂಕಟೇಶ್ ಮತ್ತು ಮುಂಬೈನ ಹೋಟೆಲ್ ಮಾಲೀಕರಾದ ಕನ್ನಡಿಗ ಪರಮೇಶ್ ಲಿಂಗಾಯತ್ ಅವರನ್ನು ಕೂಡ ಸ್ಮರಣ ಫಲಕ ನೀಡಿ ಗೌರವಿಸಲಾಯಿತು. ಶ್ರೀಮತಿ ನಾಗಚಂದ್ರಿಕಾ ಅವರಿಗೆ ಶಾಲು ಹೊದಿಸಿ ಸ್ಮರಣ ಫಲಕ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮವನ್ನ ಮುಖ್ಯ ಅತಿಥಿಗಳಾದ ನ್ಯೂ ಸೌತ್ ವೇಲ್ಸ್ ರಾಜ್ಯದ ಪ್ರಸಕ್ತ ವಿರೋಧ ಪಕ್ಷದ ನಾಯಕರಾದ ಕ್ರಿಸ್ ಮಿನ್ಸ್ ಅವರು ಸಿಡ್ನಿ ಕನ್ನಡ ಸಂಘವನ್ನ ಅಭಿನಂದಿಸಿದರು ಮತ್ತು ಸಂಘದ ಚಟುವಟಿಕೆಗಳ ಬಗ್ಗೆ ಶ್ಲಾಘನೆ ವ್ಯಕ್ತಪಡಿಸಿದ್ರು. ಸಂಘದ 50ನೇ ವಾರ್ಷಿಕೋತ್ಸವವನ್ನ ಎದುರು ನೋಡುವುದಾಗಿ ಹೇಳಿದ್ರು. ಸಿಡ್ನಿ ಕನ್ನಡ ಸಂಘದ ಈ ಸಂಭ್ರಮದಿಂದ ತುಂಬಿದ ಹಬ್ಬದ ವಾತಾವರಣವನ್ನ ಸಂತೋಷಿಸಿದ ಕನ್ನಡಿಗರು ಸ್ಥಳದಲ್ಲಿಯೇ ತಯಾರಿಸಿದ ಬಿಸಿ ಊಟವನ್ನು ಸವಿದರು. ಕೋವಿಡ್ ಕಾರಣದಿಂದಾಗಿ ಕಳೆದ 3 ವರ್ಷಗಳಲ್ಲಿ ಮೊದಲ ಬಾರಿಗೆ ಒಂದೆಡೆ ಸಿಡ್ನಿಯ ಕನ್ನಡಿಗರು ಸಂಭ್ರಮಿಸಿದ ಈ ವಾರ್ಷಿಕೋತ್ಸವವು ಸಂಘದ ಇತಿಹಾಸದಲ್ಲಿಯೇ ಅತ್ಯಂತ ಉತ್ಕೃಷ್ಟ ಕಾರ್ಯಕ್ರಮವೆಂದು ನೆರೆದ ಸಭಿಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಸಂಘದ ಉಪ ಕಾರ್ಯದರ್ಶಿ ಶ್ರೀಮತಿ ವೇದಾ ದೇಸಾಯಿ ಎಲ್ಲರನ್ನು ಬರಮಾಡಿಕೊಂಡ್ರು. ಕಾರ್ಯಕ್ರಮದ ನಿರೂಪಕಿಯಾದ ಶ್ರೀಮತಿ ಶಿಲ್ಪಶ್ರೀ ಮತ್ತು ಶ್ರೀಮತಿ ದೀಪ್ತಿ ಅವರನ್ನ ಪರಿಚಯಿಸಿದ್ರು. ಶ್ರೀಮತಿ ಭಾಗ್ಯ ಶಂಕರ್ ಅವರು ವಂದನಾರ್ಪಣೆ ಮಾಡಿದ್ರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.